ಪಾಠವನ್ನ ಅಧ್ಯಯನ ಮಾಡೋಣ. ಭಾರತ ಮತ್ತು ನೆರೆಹೊರೆ ದೇಶಗಳು. ನೆರೆಹೊರೆ ಅಂದ್ರೆ ಏನ? ಆಜು ಬಾಜು ಅಂದ್ರೆ ನಮ್ಮದ್ರೊಳಗ ಅಕ್ಕಪಕ್ಕ. ಹಂಗ ನಮ್ಮ ದೇಶದ ಆಜು ಬಾಜು ಅಕ್ಕಪಕ್ಕ ಕೆಲವೊಂದಿಷ್ಟು ದೇಶಗಳದಾವ, ಹೌದಾ? ಹಂಗಾಗಿ ಭಾರತ ಮತ್ತು ನೆರೆ ದೇಶಗಳು ಅಂತಕ್ಕಂಥ ಪಾಠವನ್ನ ನಿಮಗೆ ಇಲ್ಲಿ ಇಟ್ಟಿದ್ದಾರ. ಅದ್ರ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಅರ್ಥ ಆಗತ್ತಪ್ಪ? ಸರಿ. ಅದಕ್ಕಿಂತ ಪೂರ್ವದೊಳಗ ನಾವು ಈ ದೇಶಗಳು ಅನ್ನೋದಕ್ಕಿಂತ ನೋಡೋಕ್ಕಿಂತ ಪೂರ್ವದಲ್ಲಿ ಭಾರತ ಅನ್ನೋದು ನಾವು ಏನ್ ಮಾಡೋಣ, ಒಂದು ಮನೆ ಅಂತ ತಿಳ್ಕೊಳ್ಳೋಣ. ಭಾರತ ದೇಶವನ್ನು ಒಂದು ಏನು ತಿಳ್ಕೊಳ್ಳೋಣ ನಾವ? ಯಾರ ಮನೆ ಅದ? ಭಾರತ ದೇಶ ಅದು ನಮ್ಮ ಮನೆ. ಇದು ನಾವು ಭಾರತ ದೇಶ, ಈ ನಮ್ಮ ಮನೆ ಹಿಂಗ ಕಟ್ಕೊಂಡ್ರಿ ನಾವು. ಈಗ ಅರ್ಥ ಆಗದ್ರಿ? ನಮ್ಮ ಮನೆ ಹಿಂಗ ಇಲ್ಲಿ ಮುಟ್ಟೆ ಬಾರ್ಡರ್ ಹಾಕಿದಿಲ್ಲ, ಇದೆಲ್ಲ ಏನಿಲ್ಲ ನಮ್ಮ ಮನೆ. ನಮ್ಮ ಮನೆ, ನಮ್ಮ ಮನಿ ಬಾಜುಕ ಬೇರೆದವ್ರ ಮನೆಗಳು ಇರ್ತಾವಲ್ಲ. ಈಗ ನಿಮ್ಮ ಮನಿ ಬಾಜುಕ ನಿಮ್ಮ ಬೇರೆದವ್ರ ಮನೆಗಳು ಅದಾವ, ಅಕ್ಕಪಕ್ಕ ಆಜು ಬಾಜು ಮನೆಗಳು ಅದಾವ. ಹಂಗ ನಮ್ಮ ಭಾರತ ಅಂತಕ್ಕಂಥ ಈ ನಮ್ಮ ಮನೆಗೆ ಆಜು ಬಾಜು ಕೆಲವೊಂದಿಷ್ಟು ಮನೆಗಳು ಅದಾವ. ಆಜು ಬಾಜು ಅಕ್ಕಪಕ್ಕದ ಏನಾವ ಮನೆಗಳು ಅದಾವ. ಹಂಗ ಯಾವ ಮನೆ ಒಂದು ಹೆಸರು ನೋಡ್ತು ನೋಡಿ. ಇಲ್ಲೊಂದು ಬಾಜು ಮನೆ, ಹೌದಾ? ಆಮೇಲೆ ಇಲ್ಲಿ ಒಂದು ಬಾಜು ಮನೆ ಐತಿ, ಆಮೇಲೆ ಇಲ್ಲಿ ಒಂದು ಬಾಜು ಮನಿ ಐತಿ, ಹೌದಾ? ಇಲ್ಲೊಂದು ಕೆಳಗೆ ಒಂದು ಬಾಜು ಮನಿ ಐತಿ, ಹೌದಾ? ಇಲ್ಲೊಂದು ಮನಿ ಐತಿ, ಆಮೇಲೆ ಯಾವ್ದು ಇಲ್ಲೊಂದು ಮನಿ ಐತಿ. ಹಿಂಗ ಆಜು ಬಾಜು ಅಕ್ಕಪಕ್ಕ ಈ ಕಡೆದೊಂದು ದಿಕ್ಕು ಬೇರೆ, ಈ ಕಡೆದೊಂದು ದಿಕ್ಕು ಬೇರೆ, ಕೆಳಗಿನೊಂದು ದಿಕ್ಕು ಬೇರೆ, ಇಲ್ಲೊಂದು ದಿಕ್ಕು ಬೇರೆ. ಎಲ್ಲಾ ದಿಕ್ಕಿಗೆ ಏನಂದಾವ ಒಂದೊಂದು ಮನೆಗಳದ ಅದಾವ. ನಮ್ಮ ಮನೆ ಊರಾಗ ಕೂಡ ಅಕ್ಕಪಕ್ಕದ ಮನೆಗಳು ಇರ್ತಾವಿಲ್ಲ. ಒಂದ ಉತ್ತರಕ್ಕೆ ಇರ್ತೈತಿ, ಇನ್ನೊಂದು ದಕ್ಷಿಣಕ್ಕೆ ಇರ್ತೈತಿ, ಇನ್ನೊಂದು ಮನಿ ಪಶ್ಚಿಮಕ್ಕೆ ಇರ್ತೈತಿ, ಇನ್ನೊಂದು ಮನಿ ಪೂರ್ವಕ್ಕೆ ಇರ್ತೈತಿ, ಇನ್ನೊಂದು ವಾಯುವ್ಯಕ್ಕೆ ಇರ್ತೈತಿ, ಇನ್ನೊಂದು ಈಶಾನ್ಯಕ್ಕೆ ಇರ್ತೈತಿ, ಒಂದು ನೈಋತ್ಯಕ್ಕೆ ಇರ್ತೈತಿ, ಇನ್ನೊಂದು ಆಗ್ನೇಯಕ್ಕೆ ಇರ್ತೈತಿ. ಹಿಂಗ ಎಲ್ಲಾ ದಿಕ್ಕಿಗಳಿಗೆ ಮನೆಗಳು ಇರ್ತಾವನಿಲ್ಲ. ಹಂಗ ಭಾರತ ಅಂತಕ್ಕಂಥದ್ದು ಒಂದು ನಮ್ಮ ದೇಶ ಐತಿ. ಭಾರತ ಅಂತಕ್ಕಂಥದ್ದು ನಮ್ಮ ದೇಶ, ಇದೊಂದು ನಮ್ಮ ಮನಿ. ನಮ್ಮ ಮನಿ ಆಜು ಬಾಜು ಎಲ್ಲಾ ದಿಕ್ಕಿಗಳಿಗೆ ಒಂದೊಂದ ಕೆಲವೊಂದಿಷ್ಟು ಮನೆಗಳದಾವ, ಹೌದಾ? ಹಂಗ ಇದನ್ನ ನಾವು ಒಂದು ಮನೆಗೆ ಅನುಸಾರವಾಗಿ ದೇಶಗಳನ್ನು ನಾವು ತಿಳ್ಕೊಳ್ಳೋದಾಗುತ್ತೆ. ಅರ್ಥ ಆಗುತ್ತೆ? ಸರಿ. ಅದಕ್ಕಿಂತ ಪೂರ್ವದೊಳಗ ನಾವು ದಿಕ್ಕುಗಳು ನೋಡಿ ತಿಳ್ಕೊಬೇಕು. ದಿಕ್ಕುಗಳು ಗೊತ್ತಾಗಲಿಲ್ಲ ಅಂದ್ರೆ ಪಾಠ ತಿಳಿಯಂಗಿಲ್ಲ. ಯಾವ ಮನಿ ಯಾವ ದಿಕ್ಕಿಗೆ ಐತೆ ಅಂತ ನಮ್ಗೆ ಗೊತ್ತಾದಾಗ ಯಾವಾಗ ಗೊತ್ತಾಗತ್ತಿ? ದಿಕ್ಕುಗಳು ಗೊತ್ತಾದಾಗ ಮಾತ್ರ ನಮ್ಗೆ ಏನಾಗ್ತೈತಿ? ಗೊತ್ತಾಗ್ತೈತಿ. ದಿಕ್ಕುಗಳು ಬರ್ಲಿಲ್ಲ ಅಂತಂದ್ರೆ ನಮ್ಮ ಆಜು ಬಾಜು ಯಾವ ಮನೆ ಯಾವ ದಿಕ್ಕಿಗೆ ಐತೆ ಗೊತ್ತಾಗಂಗಿಲ್ಲ, ಹೌದಾ? ಗೊತ್ತಾಗ್ತೈತೇನ? ಆಗ್ತೈತಿ. ಹಂಗಂದ್ರೆ ನಮ್ಗೆ ಏನ್ ಬೇಕೀಗ? ದಿಕ್ಕುಗಳು ಬೇಕು. ದಿಕ್ಕುಗಳು ನೋಡೋಣ. ದಿಕ್ಕುಗಳು ಎಟ್ಟದವು? ದಿಕ್ಕುಗಳು. ಅವುಗಳನ್ನು ನಾವು ಅಷ್ಟ ದಿಕ್ಕುಗಳು ಅಂತ ಕರಿತೀವಿ. ಏನ್ ಕರಿತೀವಿ? ಆ ದಿಕ್ಕುಗಳಿಗೆ ನಾವು ಮಸಲ ಬಹಳ ಕಂಪ್ಯೂಸ್ ಆಗಿರ್ತದೆ. ಪೇಪರ್ನಾಗ ಉತ್ತರ ಯಾಕಡೆ ಬರ್ತೈತೋ, ದಕ್ಷಿಣ ಯಾಕಡೆ ಬರ್ತೈತೋ, ಆಗ್ನೇಯ ಯಾಕಡೆ ಬರ್ತೈತೋ, ನೈಋತ್ಯ ಯಾಕಡೆ ಬರ್ತೈತೋ, ಈಶಾನ್ಯ ಯಾಕಡೆ ಬರ್ತೈತೋ, ವಾಯುವ್ಯ ಯಾಕಡೆ ಬರ್ತೈತಿ. ಅವನು ನಮಗ ದಿಕ್ಕು ಒಂದೊಂದ್ಸಲ ಏನಾಗ್ತೈತಿ? ಕಂಪ್ಯೂಸ್ ಆಗ್ತಿರ್ತೈತಿ. ಕಂಪ್ಯೂಸ್ ಆಗ್ತೈತಿ, ಹೌದಿಲ್ಲ? ಪ್ರತಿಯೊಬ್ಬರಿಗೆ ಪಕ್ಕ ಆಗೇ ಆಗ್ತಿರ್ತೈತಿ. ಅದಕ್ಕೆ ಕಂಪ್ಯೂಸ್ ಆಗಬಾರ್ದು ಅಂತ ತಿಳ್ಕೊಂಡು ನಾನು ಒಂದು ಕೋಡ್ ಮಾಡೀನಿ. ಅದು ಯಾವ್ದಪ್ಪ ಅಂತಂದ್ರ ಊಯಿಪ್ಪು ಆಗಮೈವ. ಊಯಿಪ್ಪು ಆಗಮೈವ. ಊ ಅಂದ್ರೆ ಉತ್ತರ, ಈ ಅಂದ್ರೆ ಈಶಾನ್ಯ, ಊ ಅಂದ್ರ ಆ ಅಂದ್ರ ದ ಅಂದ್ರ ದಕ್ಷಿಣ, ನೈ ಅಂದ್ರ ನೈಋತ್ಯ, ವ ಅಂದ್ರ ಪಶ್ಚಿಮ, ವಾ ಅಂದ್ರ ಒಟ್ಟ 8 ದಿಕ್ಕುಗಳು ನಮ್ಗೆ ಎಷ್ಟು ಸರಳವಾಗಿ ಹೇಳಿದ್ರು. ಈಗ ನೋಡಿ, ಇಲ್ಲಿ ಬರ್ತೈತಿ ಈಶಾನ್ಯ, ಇಲ್ಲಿ ಬರ್ತೈತಿ ನೈಋತ್ಯ, ಇಲ್ಲಿ ಬರ್ತೈತಿ ವಾಯುವ್ಯ, ಇಲ್ಲಿ ಬರ್ತೈತಿ ಆಗ್ನೇಯ. ನಮಗ ಕನ್ಫ್ಯೂಸ್ ಆಗೋ ಇವ, ಹೌದಿಲ್ಲ? ಪಶ್ಚಿಮ ಬರ್ತೈತಿ, ಪೂರ್ವ ಬರ್ತೈತಿ, ಉತ್ತರ ಬರ್ತೈತಿ, ದಕ್ಷಿಣ ಬರ್ತೈತಿ. ಆದ್ರೆ ನಮಗ
ವಾಯುವ್ಯ ಆಗ್ನೇಯ ಈಶಾನ್ಯ ನೈಋತ್ಯ ಎರಡು ಬರ್ತಾವ ಅಂದ್ರೆ ಗೊತ್ತಾಗಂಗಲ್ಲ. ಈ ಕೋಡ್ ಇತ್ತು ನಾವು ಈಜಾಗಿ ಬರಿಬಹುದಿಲ್ಲ, ಈಜಾಗಿ ದಿಕ್ಕುಗಳು ಗುರ್ತಿಸಬಹುದಿಲ್ಲ. ಹಂಗಾಗಿ ಈಗ ನೀವ ಹೇಳ್ತೀರಿ, ಈಗ ನೀವ ಹೇಳ್ತೀರಿ, ನಾನು ಅಳಗಿಸಿ ಬಿಡ್ತೇನೆ. ಈಗ ಇದೆಲ್ಲ ಏನ್ ಮಾಡ್ತೀರಿ, ಈಗ ಅಳಗಿಸಿ ಬಿಡ್ತೀರಿ. ಹೌದಾ? ಅಳಗಿಸ್ಬಿಡ್ತಾನೆ, ಈಗ ಎಲ್ಲರೂ ಪೂರ್ತಿ ಅಳಗಿಸ್ಬಿಡ್ತಾನೆ ಅಪ್ಪಿನಾಗಿ. ಹೌದಾ? ಅರ್ಥ ಆಗತ್ತೆ? ಈಗ 8 ದಿಕ್ಕುಗಳು ಅಂತ ಹೇಳಿದ್ದೆ, ಆ ದಿಕ್ಕು ಬಂದು ತಿಳಿಸ್ಕೊಡ್ತಾನೆ. ಈಗ ಹೇಳ್ತಿರಲ್ಲ, ಕೋಡ್ ನೆನಪಾಯ್ತಿರಲ್ಲ ನಿಮಗೆ? ಸರಿ, ಓಕೆ. ಕೋಡ್ ನೋಡ್ಬೇಕು, ಅದ್ರ ಪ್ರಕಾರ ಹೇಳಿದ್ರೆ ಯಾವ್ಯಾವ ಉತ್ತರ, ಸರಿನಾ? ಯಾವ ಇಲ್ಲಿ 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 ಕೋಡ್ ನೋಡಿ ಒಂದು ಸ್ವಲ್ಪ. ಮಸ್ತ್ ಆದ ನೋಡ್ರಿ, ಊರಾಗಿಬಿಟ್ಟು ನೀವ್ ಹೇಳಿದ್ರೆ ಅಲ್ಲೇ ಇತ್ತು. ಏನಂತ ನೋಡಿಲ್ಲ, ಕೋಡ್ ಅದ ಸೂಪರ್. ಇದು ಕೋಡ್ ಎಲ್ಲಿ ಮಿಸ್ಕೊಳಕ್ ಆಗಲ್ಲ ನಮಗೆ. ಹರಿಬ್ರಹ್ಮ ಇದಾಗ್ತದೆ, ತಪ್ಪ ಅಂದ್ರೆ ಅಲ್ಲ ಸರ ಇದು ಕರೆಕ್ಟ್ ಅನ್ಬೇಕು. ಅರ್ಥ ಆಗತ್ತೆ? ಈಗ ದಿಕ್ಕುಗಳು ನಮಗ್ ಗೊತ್ತದು, ದಿಕ್ಕುಗಳು ಯಾರಿಗೆ ಗೊತ್ತದು? ನಮ್ಮ ಮನೆಗಳು ನೋಡ್ಬೇಕಲ್ಲ, ಯಾವ್ಯಾವ ಮನೆಗಳು ಯಾವ್ಯಾವ ದಿಕ್ಕಿಗಿದಾವ ಗೊತ್ತಾಗ್ಬೇಕಲ್ಲ. ಮನೆಗಳು ನಮಗ ಈಗ ದಿಕ್ಕುಗಳು ಗೊತ್ತಾದ್ಮೇಲೆ ನಮ್ಮ ಬಾಜು ಮನಿ ಯಾವ ದಿಕ್ಕಿಗೆ ಐತಿ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಹೌದೇನ? ಹಂಗಂದ್ರೆ ಈಗ ನಮ್ಮ ಬಾಜು ಮನೆಗಳು ದಿಕ್ಕು ನೀವೇ ಹೇಳ್ಬೇಕ್ರಿ. ಅದು ದಿಕ್ಕುಗಳು ಗೊತ್ತಾವ. ಈ ಕಡೆ ಯಾರ ಯಾವ್ದು ಗೊತ್ತಿ? ಸೂಪರ್. ಸೊ ಹಿಂಗ ದಿಕ್ಕುಗಳು ನೀವು ಹೇಳ್ಬಿಟ್ರಿ. ಈಗ ಅಲ್ಲೇ ದಿಕ್ಕುಗಳು ನೋಡಿದ್ರೇನ ಇದನ್ನ ನಿಮ್ದಾತ ಇಲ್ಲತ್ತ? ಸರಿ, ಹಂಗಂದ್ರ ನಾ ಈಗ ಉತ್ತರಕ್ಕ ಕೇಳಂಗಿಲ್ಲ. ಈಶಾನ್ಯಕ್ಕೆ ಯಾವ್ಯಾವ ರಾಷ್ಟ್ರಗಳದಾವಲ್ಲಿ ನೀವು ಹೇಳಿದ ಕರೆ ಐತಲ್ಲ ನೋಡೋಣ. ಚೀನಾ ಅಂತ ಈಶಾನ್ಯ ಅಂತ ಐತಿ, ಅಂದ್ರೆ ಈಗ ಚೀನಾ ಈಶಾನ್ಯಕ್ಕೆ ಐತಿ. ಮತ್ತ ನೇಪಾಳ, ವೆರಿ ಗುಡ್, ಕರೆಕ್ಟ್. ಮತ್ತ ಓಕೆ, ಟಿಬೆಟ್. ಆಮೇಲೆ ಸೊ ಈ 3 ರಾಷ್ಟ್ರಗಳು ಯಾವ? ಚೀನಾ, ನೇಪಾಳ, ಭೂತಾನ್. ಯಾವ ದಿಕ್ಕಿಗಿದಾವಲ್ಲಿ? ಈಶಾನ್ಯ. ಒಪ್ಕೋತೀರಿ? ಒಪ್ಪಾಕೇನ್ರಿ ಸರ್, ದಿಕ್ಕಿಗೆ ಹೋದವ ಚೇಂಜ್ ಆಗಂದ್ರೆ ಹೌದಿಲ್ಲ? ಚೇಂಜ್ ಆಗ್ತೈತಿ. ಯಾಕಂದ್ರೆ ದಿಕ್ಕ ಅದೈತಿ, ಅವಾಗ ಅಲ್ಲಿ ಯಾರು ಚೇಂಜ್ ಮಾಡಕ. ವೆರಿ ಗುಡ್. ಇನ್ನು ಇಲ್ಲಿ ಯಾವ ದಿಕ್ಕ ಐತಿ? ಯಾವ ಮನೆಗಳಂತ ಹೇಳ್ತೀರಿ? ಯಾವ ದೇಶ ಅಂದ್ರೆ ಬಾಂಗ್ಲಾದೇಶದ ಮನೆ. ಹೌದಾ? ಹೌದಲ್ಲ? ಯಾವ ದಿಕ್ಕಿ ಮನೆ ಇರ್ತದ? ಮತ್ತೊಂದು ಐತಿನ? ಯಾವ ದಿಕ್ಕಿಗೆ ಐತಿ? ವೆರಿ ಗುಡ್, ಪೂರ್ ಮುಗಿತ. ಇನ್ನ ಯಾವ್ದು ಬರ್ತೈತಪ್ಪ ಅಂತಂದ್ರ ಆಗ್ನೇಯಕ್ಕೆ ಯಾವ ಕಾಣ್ತಾವಲ್ಲಿ? ಇಲ್ಲ. ದಕ್ಷಿಣಕ್ಕೆ ಐತಿ. ಯಾವ್ದೈತಿ ನೋಡ್ರಿ? ಹಾಗೆ ಯಾವ್ದು ದಕ್ಷಿಣಕ್ಕೆ ಐತಿ ಹೋದಲ್ಲ? ಈ ಕಡೆ ಕೆಳಗೆ ಮನೆ ದಕ್ಷಿಣ ಕಡೆ ಬರ್ತಲ್ಲ, ಇದು ದಕ್ಷಿಣ ಕೆಳಗಿಲ್ಲ ಕೊಟ್ಟಿಲ್ಲ. ಮತ್ತೆ ಕೆಳಗೆ ದಕ್ಷಿಣ ಐತಿಯ ರಾಷ್ಟ್ರ ಯಾವ ಇದು ಬರ್ತಿತ್ತ. ನಾವು ಬರೆಯಕ್ ಜಾಗ ಕಡೆ ಬರ್ದಿದ್ದೀನಿ ಅಷ್ಟೇ. ಅದ ಹಂಗಂದ್ರೆ ಇದ ದಕ್ಷಿಣ ದತ್ತಿ ಮಕ್ಕ ಮಾಡಿ ಮನಿ ಐತದ. ಹೌದಾ? ಓಕೆ, ನನಗೆ ಗೊತ್ತಿಲ್ಲ ದಕ್ಷಿಣ ಕಡೆ ಐತವ, ನಿಮ್ಗೆ ಗೊತ್ತ? ಓಕೆ, ಮುಂದೆ ಹೋಗ್ರಿ. ನೈಋತ್ಯಕ್ಕೆ ಅವರೇ ಕಾಣ್ತಾವಣ. ಆಮೇಲೆ ಪಶ್ಚಿಮಕ್ಕ ಇದು ಕೊನೆ ನೋಡ್ರಿ, ವಾಯು ಯಾವ ಒಂದು ರಾಷ್ಟ್ರ? ಪಾಕಿಸ್ತಾನ. ಹೌದಲ್ಲ? ಇದು ಪಾಕಿಸ್ತಾನ ನಮ್ಮ ಮನೆಯ ಬಾಜು ಕೈತರು. ಪಾಕಿಸ್ತಾನ ಏನೈತಿ? ನಮ್ಮ ಮನೆಯ ಬಾಜು ಕೈ ಅಂದ್ರೆ ಅಕ್ಕಪಕ್ಕದ ಮನೆ.
ಇದು ಅಫ್ಘಾನಿಸ್ತಾನ ಅಲ್ಲಿದ ಯಾಕಂದ್ರ ನಮ್ಮ ಮನಿ ಬಾಜುಕಿನ ಮನಿ ಅಂತ ಹೌದಿಲ್ಲ ನಮ್ಮ ಬಾಜುಕಿನ ಮನಿ ಪಾಕಿಸ್ತಾನ ಬಾಜುಕಿನ ಮನಿ ನಮ್ಮ ಮನಿ ಹಾಕತ್ತಿದ ಬಟ್ ಅದೊಂದು ಗಡಿ ಐತಿ ಮನೆ ದೂರ ಇಟ್ಟು ಸ್ವಲ್ಪ ನೆರೆ ಹೊರೆ ಅಲ್ಲ ಅದು ಹೌದಿಲ್ಲ ಆದ್ರೂ ಕೂಡ ಇಲ್ಲಿ ಏನತ್ತಪ್ಪ ಅಂತಂದ್ರ ನಮ್ಗ ನೆರೆ ಹೊರೆ ಅಂದ್ರೆ ಬಾಜು ಮನಿ ಇಲ್ಲಿ ಯಾವ್ದೈತಿ ನಮ್ಮ ಮನಿ ಸುತ್ತಮುತ್ತ ಎಷ್ಟು ರಾಷ್ಟ್ರಗಳದು ಈಗ ಎಣ್ಸುನ್ರಿ ಓಕೆ ಇದೊಂದ ಹಾ ನಮಗೀಗ ಅಕ್ಕಪಕ್ಕದ ಆಜು ಬಾಜು ಮನೆಗಳು ಎಷ್ಟದ ಈಗ 7 ಮನೆಗಳು ಅಂದ್ರೆ ನಮ್ಮ ಭಾರತ ದೇಶ ಎಷ್ಟು ರಾಜ್ಯಗಳ ಜೊತೆ ನೆರೆಹೊರೆ ಸಂಬಂಧ ಇಟ್ಕೊಂಡಿದ್ದೀವಿ ಹಂಗಂದ್ರೆ ನಮ್ಮ ಮನಿ ಬಾಜುಕ್ಕೆ ಎಷ್ಟೆಷ್ಟು ಮನೆಗಳು ಅದಾವ ಇಲ್ಲಿ ಭಾರತದ ನೆರೆಹೊರೆ ದೇಶಗಳು ಎಷ್ಟು ಹಾಗಾದ್ರ ಯಾವ ಹೇಳ್ತೀರಿ ಒಂದರಿಂದ ಇಲ್ಲಿಂದ ಬರ್ರಿ ಹಾ ಯಾವ ದಿಕ್ಕಿನ ಹೆಸರು ಹೇಳ್ಬರ್ರಿ ದಿಕ್ಕ ಹೆಸರು ದಿಕ್ಕ ನಮ್ಮ ಅಕ್ಕಪಕ್ಕದ ಮನೆಗಳೆಲ್ಲ ಫಿನಿಶ್ ಅಲ್ಲ ನಮಗ 7 ಮನೆಗಳ ಅಕ್ಕಪಕ್ಕದೊಳಗ ಅದಾವ ಅರ್ಥ ಆಯ್ತಪ್ಪ ಬೇಡ